ಇವತ್ತು ನಮ್ಮ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಯಾದ ಶಿವಕುಮಾರ್ ಅವರು ಹಾಗೂ ನಮ್ಮ ಶಿಶುಅಭಿವೃದ್ಧಿ ಯೋಜನಾಧಿಕಾರಿ ಆದಂಥ ಶೋಭಾ ಮೇಡಮ್ ಅವರು ಹಾಗೂ ಇಒ ಅವರಾದ ಕೃಷ್ಣಪ್ಪ ಸರ್ ಅವರು ಹಾಗೂ ತಾಲೂಕು ವ್ಯಾಪ್ತಿ ಕಾರ್ಮಿಕ ನಿರೀಕ್ಷಕರಾದ ನಾನು ಮತ್ತು RIVAಗಳು ಸಡನ್ನಾಗಿ ಹಠಾತ್ ದಾಳಿ ಮಾಡಲಾಗಿ ಇಷ್ಟು ಜನ ಅಲ್ಲಿ ನಮಗೆ ಕೆಲಸ ಮಾಡ್ತಾ ಇರೋದು ಕಂಡುಬಂತು. ಸೊ ಹಾಗಾಗಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡು ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಿ. ಮಾಲೀಕರ ಮೇಲೆ ಏನೇನು ಕಾನೂನು ರೀತಿ ಅವರ ಹೇಳಿಕೆ ಮೇಲೆ ಅನ್ವಯ ಆಗುತ್ತೆ ಅಂಥ ಕ್ರಮವನ್ನು ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ಳುತ್ತೀವಿ. ಅವರು ಎಷ್ಟು ಜನ ಸರ್ ಇವರು? ಒಟ್ಟು 10 ಜನ ಇದ್ದಾರೆ. 10 ಜನದಲ್ಲಿ 5 ಜನ ಲೇಡೀಸ್ ಇದ್ದಾರೆ, 5 ಜನ ಜೆಂಟ್ಸು, 5ರಲ್ಲಿ 3 ಜನ ದೊಡ್ಡ ಗಂಡಸುಗಳಿದ್ದಾರೆ, ಅಂದರೆ ವಯಸ್ಸಾದಂಥವ್ರು. ಇವರೆಲ್ಲ ಯಾವ ಕಡೆ ಸರ್? ಇವರೆಲ್ಲ ಒರಿಸ್ಸಾಯಿಂದ ಕರ್ಕೊಂಡ್ಬಂದು ಕೆಲಸ ಮಾಡಿದ್ದಾರೆ. ಸೊ ಈಗ ಇವ್ರಿಗೆ ಹೋಗ್ಲಿಕ್ಕೆ ತಡೆ ಮಾಡಲಿಕ್ಕೆ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇಲ್ಲ. ಸೊ ಮೆಡಿಕಲ್ ಎಕ್ಸಾಮಿನ್ ಮಾಡಿ ಕಾನೂನು ರೀತಿ ಏನು ಕ್ರಮ ಇದೆ ಅದನ್ನು ಕೈಗೊಂಡು ಮಾಲೂರು ಬ್ರಿಕ್ಸ್ ಫ್ಯಾಕ್ಟ್ರಿ ಓನರ್ಗಳನ್ನ ಹೇಳಲಿಕ್ಕೆ ಇಷ್ಟಪಡೋದು ಒಂದೇ, ಸುಮಾರು ಬ್ರಿಕ್ಸ್ ಫ್ಯಾಕ್ಟ್ರಿಗಳಲ್ಲಿ ಪ್ರತಿ ವಿಸಿಟ್ ಮಾಡಿದಾಗ ಕೂಡ ಚೈಲ್ಡ್ ಲೇಬರ್ ಬಗ್ಗೆ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಸುಮಾರು ಕೇಸು ನಮ್ಮ JMFC ನ್ಯಾಯಾಲಯದಲ್ಲಿ ಕೂಡ ಪ್ರಕರಣಗಳನ್ನ ದಾಖಲಿಸಿ ಸುಮಾರು 70,000 ರೂಪಾಯಿವರೆಗೆ ಪೆನಾಲ್ಟಿಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ವಿಧಿಸಿತ್ತು. ಅದನ್ನೆಲ್ಲ ಅವೇರ್ನೆಸ್ ಇಷ್ಟು ಮಾಡಿದ್ರು ಕೂಡ ಇವತ್ತು ನಮಗೆ ಆಲ್ ಆಫ್ ಸಡನ್ 2 ಚೈಲ್ಡ್ ಲೇಬರ್ ಸಿಗ್ತದೆ ಅಂದರೆ ಕಾನೂನು ಬಗ್ಗೆ ನಿಮಗಿರ್ತಕ್ಕಂಥ ನಿರ್ಲಕ್ಷ್ಯತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಲಾಜೆ ಇಲ್ಲ, ಯಾವ ಕಾರಣಕ್ಕೂ ಚೈಲ್ಡ್ ಲೇಬರ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಕಾನೂನು ರೀತಿ 100% ಕ್ರಮ ನಾವು ಕೈಗೊಳ್ಳಬೇಕಾಗ್ತದೆ. 70,000ವರೆಗೆ ಮಾನ್ಯ ನ್ಯಾಯಾಲಯ ದೊಡ್ಡ ವಿಧಿಸೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ದಯಮಾಡಿ 18 ವರ್ಷ ಮೇಲ್ಪಟ್ಟಂತೆ ಯಾವ್ದಾದ್ರು ಮಕ್ಕಳಿದ್ರೆ ನೀವು ಇಸ್ಕೊಳ್ಳಿ. ಯಾವ ಕಾರಣಕ್ಕೂ 18 ವರ್ಷಕ್ಕೆ ಒಂದು ದಿನ ಕಡಿಮೆ ಇದ್ರೂ ಚೈಲ್ಡ್ ಲೇಬರ್ ಡೆಫಿನೇಷನಲ್ಲಿ ಬರ್ತದೆ. ನಾವು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಮತ್ತು ಕಾರ್ಮಿಕರಿಗೂ ಅಷ್ಟೇ 8 ಅವರ್ಸ್ ಅವ್ರು ಡ್ಯೂಟಿ ಮಾಡಿದ್ರೆ ಸರ್ಕಾರ ನಿಯಮ ಅನ್ವಯ ಅದು ಕನಿಷ್ಠ ವೇತನಗಳಿಗೆ 600 ರೂಪಾಯಿ ಅವ್ರಿಗೆ ಮಿನಿಮಮ್ ವೇಜಸ್ ಕೊಡಲೇಬೇಕು. ಸೊ 600 ರೂಪಾಯಿ ವೇಜಸ್ ಕೊಡೋಂಗಿದ್ರೆ ನೀವು 10 ಜನ ಅಲ್ಲ 20 ಜನ ಇಟ್ಕೊಂಡು ಕೆಲಸ ಮಾಡಿಸಿ ಅವ್ರ ಮೂಲಭೂತ ಸೌಲಭ್ಯಗಳಾದಂಥ ನೀರು, ಶೌಚಾಲಯ, ಕರೆಂಟ್ ವ್ಯವಸ್ಥೆ ಏನಿದೆ ಅದನ್ನು ಮಾಡಿಕೊಡಿ. ಯಾವ ಕಾರಣಕ್ಕೂ ಅವ್ರನ್ನ ಗುಲಾಮರ ಥರ ನಡೆಸ್ಕೊಂಡ್ರೆ ಅದು ನಡೆಸ್ಕೊಂಡಿದ್ದು ಕಂಡು ಬಂದರೆ 100% ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತ ನಾನು ವಿಡಿಯೋ ಮುಖಾಂತರ ಸ್ಪಷ್ಟವಾದ ಸಂದೇಶ ಕೊಡ್ತಾಯಿದ್ದೀನಿ. ಈಗ ಓನರ್ ಏನು ಮಾಡ್ತೀವಿ ಸರ್? ಓನರ್ ಮೇಲೆ ಚೈಲ್ಡ್ ಲೇಬರ್ ಕ್ರಿಮಿನಲ್ ಕೇಸ್ ಆಗುತ್ತೆ. ಯಾವುದೊಂದು ಚೈಲ್ಡ್ ಲೇಬರಲ್ಲಿ ನಾವು ಕೇಸ್ ಹಾಕ್ತೀನಿ, 2 ಕೇಸು ಪ್ರಕರಣ ದಾಖಲಿಸ್ತೀನಿ. ಮತ್ತು ಇವ್ರ ಸ್ಟೇಟ್ಮೆಂಟು ಈಗ AC ಅವ್ರ ಮುಂದೆ ನಡೆಯುತ್ತೆ. ಸೊ ಅದೇನಾದ್ರು ಬಾಂಡೆಡ್ ಲೇಬರಲ್ಲಿ ಏನಾದರೂ ಅಟ್ರ್ಯಾಕ್ಟ್ ಆಯಿತು ಅಂದರೆ ಬಾಂಡೆಡ್ ಲೇಬರ್ ಅಟ್ರ್ಯಾಕ್ಟ್ ಒಂದೆಡೆ ಆದರೆ ವಿಭಾಗಾಧಿಕಾರಿಗಳಿಗೆ ಅದಕ್ಕೆ ಪವರ್ ಇದೆ. ಸೊ ಅದ್ರದ್ದು ಕ್ರಮನ ಅವ್ರು ಕೈಗೊಳ್ತಾರೆ. ಇಲ್ಲಂತೆ ನಮ್ಮ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನೇ ನಾನು ಕ್ರಮ ಕೈಗೊಳ್ತೀನಿ. ಸೊ ನಮಸ್ಕಾರ. ಹಂಗೇನು ಇಟ್ಕೊಂಡ್ರಿ? ಅಲ್ಲೇ ರೀ ಶಿವಕುಮಾರ್ ಏನು ಮಾತಾಡ್ತೀಯಾ? ಅದೇ ನಾನು ಇವರು SC ಕ್ಯಾಸ್ಟ್ಗೆ ಸೇರಿರ್ತಾರೆ ಇವರಲ್ಲಿ ಸುಮಾರು ಜನ. ಅದರಿಂದ ನಮ್ಮ ಇಲಾಖಾ ವತಿಯಿಂದ ಅವ್ರಿಗೇನೋ ವಸತಿ ಸೌಲಭ್ಯಗಳು ಏನು ಕೊಡಬೇಕು ಅದು ನಾವು ಊಟ ವ್ಯವಸ್ಥೆ ಮತ್ತು ಅವ್ರು ಹೋಗೋವರೆಗೂ ಅವ್ರಿಗೇನೋ ರಕ್ಷಣೆ ಕೊಟ್ಟು ಮತ್ತು ಅವ್ರ ಊಟ ವ್ಯವಸ್ಥೆ ಏನು ಮಾಡಬೇಕು ಅದು ಮಾಡಿಲ್ಲ ಸರ್. ಅವರು ಈಗ ನೀವು ಸ್ಪಾಟ್ಗೆ ಹೋಗಿದ್ರಿ, ಆ ಓನರ್ ಯಾವ ರೀತಿ ಇಟ್ಟಿದ್ರಿ? ಇವ್ರನ್ನ ಕೂಡ ಹಾಕಿದ್ರಾ? ಇಲ್ಲ, ಅದೆಲ್ಲ ಕೆಲಸ ಮಾಡ್ತಾರೆ, ಫ್ರೀಡಮ್ ಆಗಿದ್ರು. ನಾವು ಇವನ್ ಸ್ಪಾಟ್ ಕೂಡ ನಮಗೆ ವಿಭಾಗಾಧಿಕಾರಿಗಳು ಭಾಳ ರಹಸ್ಯವಾಗಿ ಇಟ್ಕೊಂಡು ನಮ್ಮ 3 ಜನರನ್ನ ತಕ್ಷಣ ಕರ್ಕೊಂಡು ಹೋದರು. ಎಲ್ಲಿ ಅಂತ ಕೂಡ ಹೇಳಿಲ್ಲ, ಸುಮ್ಮನೆ ನಾನು ಹಿಂದೆ ಬನ್ನಿ ಅಂತ ಹೇಳಿ ಕರ್ಕೋದ್ರು. ಸೊ ಆ ಸಂದರ್ಭದಲ್ಲಿ ಇವರೆಲ್ಲ ಫ್ರೀಡಮ್ ಆಗಿದ್ರು. ಇವ್ರ ಮೇಲೆ ಯಾವುದೇ ಹಲ್ಲೆ ಆಗಲಿ. ಬಟ್ ಇವ್ರ ಆರೋಪ ಏನು? ಇವ್ರ ಆರೋಪ ನಮ್ಮನ್ನ ಊರಿಗೆ ಕಳಿಸ್ತಾ ಇಲ್ಲ, 1 ವಾರದಿಂದ ಕೆಲಸ ಇಲ್ಲ, ನಾವು ಇಲ್ಲಿ ಇರೋದಕ್ಕೇನೋ ನಾವು ಬಲವಂತವಾಗಿ ನಮ್ಮನ್ನ ಇಟ್ಕೊಂಡಿದ್ದಾರೆ, ನಮ್ಮನ್ನ ಊರಿಗೆ ಕಳಿಸಿ ಅನ್ನೋದು ಇವ್ರ ಬೇಡಿಕೆ. ಸೊ ಸ್ಯಾಲಿಟಿ ಏನಾದ್ರು ಇತ್ತು ಅಂದರೆ ಅವ್ರ ಸ್ಟೇಟ್ಮೆಂಟಲ್ಲಿ ಅದನ್ನು ತೋರಿಸ್ಕೊಡ್ತೀವಿ. ಹೇಳಿ ಸರ್, 1 ನಿಮಿಷ ಆಗಿರಿ ಸರ್. ನೀವು ಇದು ಹೋಗಿ ಅಲ್ಲಿ ಹೋಗಿ ನೀವು ಹಿಂದೆ ಬನ್ನಿ ಸರ್. ಶಿವಕುಮಾರ್ ಮೇಡಮ್ ಅವ್ರು ಕಣ್ಣು ಬನ್ನಿ ಮೇಡಮ್ ಇಲ್ಲಿ ನೋಡಿ. ಬನ್ನಿ ಸರ್, ಬನ್ನಿ.